ಹದಿನಾಲ್ಕು ಲೋಕಂಗಳದಿಂದ ಕುಚ್ಚೆಯಲ್ಲಿ ಇಟ್ಟರೆಂದು ರಕ್ಷಣೆ ಮಾಡಬಂದ ನಾರಾಯಣ ರಸವನ್ನು ನಿಲ್ಲಿಸುವ ವೆಚ್ಚಣ ಭುವನ ಬ್ರಹ್ಮಾಂಡವನೆಲ್ಲ ಲಡಗಿಸಿದ ಕಲಿಪಾರ್ಥನೆ ಕೇಳ ನಾರಾಯಣ ಭುವನ ಬ್ರಹ್ಮಾಂಡವನೆಲ್ಲ ಲಡಗಿಸಿದ ಕಲಿಪಾರ್ಥನೆ ಕೇಳ ಚಂದ್ರಮೌಳಿಯನ್ನೊಲಿಸಿ ಪಾಶುಪತಾಸ್ತ್ರವನ್ನು ಪಡೆದು ಚಂದ್ರಮೌಳಿಯನ್ನೊಲಿಸಿ ಪಾಶುಪತಾಸ್ತ್ರವನ್ನು ಪಡೆದು ಇಂದ್ರಸುರ ಗಣಾಧೀಶರನ್ನು ಪಡೆದ ಕಡುವೀರ ನೀನು ಪರಮಾತ್ಮ ಇಂದ್ರಸುರ ಗಣಾಧೀಶರನ್ನು ಪಡೆದ ಕಡುವೀರ ನೀನು ಭೀಷ್ಮ ದ್ರೋಣ ಶಲ್ಯಾದ್ರಿಗಳನ್ನು ಜಗತ್ಕರ್ತನೆ ಭೀಷ್ಮ ದ್ರೋಣ ಶಲ್ಯಾದ್ರಿಗಳನ್ನು ನಿಗ್ರಹಿಸುವ ಕಡುವೀರ ನೀನು ನಿನ್ನ ಸರಿ ಸಮನಾರಿಹರು ಈ ಜಗದಿ ಪರಮಾತ್ಮ ನಿನ್ನ ಸರಿ ಸಮನಾರಿಹರು ಈ ಜಗದಿ ಪಾರ್ಥ ಪಾರ್ಥ ದಿಶತ್ಕುಲ ತಿಮಿರ ಪ್ರಭಾಕರನೋಳು ವಿಭ್ರಾಜಿಸುವ ಮೂರ್ಛಿತ ಪ್ರಬಲನಾದ ಎಲ ಈ ಕಿರೀಟಿ ನಾರಾಯಣ ಈ ತ್ರಿಭುವನಗಳೋಳು ನಿನ್ನಗಾರು ಸಾಟಿ ನಾರಾಯಣ ಯಾವ ಪಟ್ಟು ಭಟ ಕುರುಬನ ಪಟ್ಟಿಲದೊಳಗೆ 18 ಪೈಕಿ ಸುಗುಟದೆಂದೆನಿಸಿದಿ ನೀನೇ ಮೇಟಿ ಅರ್ಜುನ ಜನಾರ್ದನ ಕುಟಿಲ ಮತಿಯುತನಾದ ಕೌರವನೆಂಬ ಕುಲಕಂಟಕನ ಕಟಕದೋ ಮಕುಟವರ್ಧನರಾದ ಶಲ್ಯಾದ್ರಿ ಸಮ ಸಪ್ತಕರ ಸಾಹಸವೆಂಬ ಸಾಗರವನ್ನು ಸರ್ರನೆ ಸುರಿದು ಬರಿದು ಮಾಡಿದಿ ಪಾರ್ಥ ಜಗತ್ಕರ್ತ ದಶದಿಕ್ಕಟಂಗಳೊಳು ಉತ್ಕೃಷ್ಟತರವಾದ ಸತ್ಕೀರ್ತಿಯನ್ನು ಸಂಪಾದಿಸಿದಿ ಸೈ ಬಲ ಬಲ ಅರ್ಜುನ ಜಗತ್ಕರ್ತ ಬಿಲ್ವಿದ್ಯೆಗಳು ಬಲ್ಲಿದನಾದ ಕಲಿ ಭೀಷ್ಮಾದಿ ಕಲನ ಪ್ರಸಿದ್ಧರಳು ಪ್ರಬುದ್ಧನೆಂದೆನಿಸಿದ ನೀನು ಮಹತ್ ಪ್ರವೀಣ ಭುಜಬಲ ದಂಡ ಕೋದಂಡ ಪಾಂಡಿತ್ಯ ಧನುರ್ವಿದ್ಯದೋ ಧುರಿಣ ಆದರೂ ಸಮಸಪ್ತಕರನ್ನು ವಿಮುಖ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮೋಳಿ ಯುದ್ಧವನ್ನು ಕೊಟ್ಟು ಸುಬಿಟ್ಟಪಟ್ಟೆಂದಾರಿದರು ಮತ್ತಾರಿರುವರ ಪರಮಾತ್ಮ ಜಯಾಂಗನೆಯನ್ನು ಒಲಿಸುವ ಸುರ ನರ ಗರುಡ ಗಂಧರ್ವರೋಳು ನಮಗೆ ಸರಿಯಾದ ಅಕಸ್ಮಾತ್ ನಾವು ಇಲ್ಲಿರುವುದು ಯಾತಕ್ಕೆ ಓಡೇಡಿ ನಮ್ಮ ಪಾಳ್ಯಕ್ಕೆ ಮತ್ತಂಗ ವಿಚ್ಛೇದನದಿ ಮಾತರದ ನಿರಾಗಿಸುವ ಏ ಮುರಾರ ಅರ್ಥ ಸ್ವಜ್ಞಾನ ನಿಧಿ ಪ್ರಾಜ್ಞ ಮದುವಿದರೆ ಬರು ವಿಕ್ರಾಮನೆಯನ್ನು ಮನ್ನಿಸೈ ಕೃಪಾಕರ ಹೇಳು ಪಾರ್ಥ
ಶಾಂತಕನಾದ ಪಕ್ಷಿ ವಾಹನನೇ, ವೇದ ವಾಹನನೇ, ಹಿಂದಿನ ಜಯಲಕ್ಷ್ಮಿಯನ್ನು ಪಾಣಿಗ್ರಹಣ ಮಾಡಿಕೊಂಡನು. ಪುಲ್ಲಲೋಚನೇ, ಮಧ್ಯಮ ಪಾಂಡವನೇ, ಗುರುಬಲದಲ್ಲಿ ನಿಲ್ಲಿದ್ದದ ಕಲಿ ಬೀಸುವನ ದೈಸಿ ಕಿತ್ತಂಗನೆಯಮ್ಮನಲ್ಲ ಹೇಳಂಬಲಿಸಿದನು. ಪುಲ್ಲಲೋಚನೇ, ಕಲಿಪಾರ್ಥನೇ, ಕರ್ಣನೆಂಬುವನ ಮಾತ್ರೆಯನ್ನ ಶಸ್ತ್ರಾದಿಗಳಿಂದ ಕಡಿಮೆ ರಣದೇನು ಸಂಭೂತಳಾಗ ವಿಜಯಾಂಗನಿಗೆ ಒಲಿಸಿದ ಬಿಡನ ಮುರವೈನಿ ಬಸ್ವತ್ತಾರಿ. ಅರ್ಜುನ ನಿನ್ನ ಒಳಗರ್ಜನೆ ಆಗಿರಲಿ. ಅದು ಏಕೆ ಪರಮಾತ್ಮ? ದುರ್ಜನನಾದ ದುರ್ಯೋಧನನಿಗೆ ಬಲಭುಜನಾದ ಕರ್ಣನನ್ನು ಕೆಣಕತೆ ಬಿಡನೆಂದು ಹೇಳಿದೆಯಲ್ಲ. ಹಾಗಾದರೆ ನೀನು ಯಮಧರ್ಮನೇನೋ? ನಾರಾಯಣ, ನಾನೇನು ಯಮಧರ್ಮನಲ್ಲ, ಸಹಜ. ನಮ್ಮ ಆಕ್ರದನೆಗೆ ಯಮನ ತಂಡ ಎನಿಸಿದ ಕಾರಣ ಎನಗೊಂದು ಪಕ್ಷದಲ್ಲಿ ತಂದೆನಿಸುವನ. ಹೌದೇನು? ಕುಲವೀರನಾದ ಕರ್ಣನೆಂಬುವನು ಮಾತ್ರ ಎನ್ನ ಜಯಿಸುವನು. ಕುಲವೀರನಾದ ಕರ್ಣನಂ ಜಯಿಸುವನು ನಾರಾಯಣ. ನಿನ್ನಯ ಬಿಂಕವ ಪಾಠ ಕೇಳಕ್ಕೆ ನಾನು ಇಲ್ಲದೆ ನೀನು ಭಾವ ಕಾರ್ಯವ ಸಾಧಿಸಿದಿ, ವಿಜಯ ಕಾರ್ಯವ ಸಾಧಿಸಿದಿ. ಈ ನಿಲದ ಸಮಯದಲ್ಲಿ ವಕ್ರಧಾರವನ್ನು ಯುದ್ಧವನ್ನು ಮಾಡಿ ಪಾಶಪತ್ರವನ್ನು ಪಡೆದಿರುವ ಪರಮಾತ್ಮ. ಬಿಡು ಬಿಡು ನಿನ್ನಯ ಬಿಂಕವ ಪಾಠ ಕೇಳಕ್ಕೆ ನಿನಗಿ ಬಂದ ನಾನು ಇಲ್ಲದೆ ನೀನು ಭಾವ ಕಾರ್ಯವ ಸಾಧಿಸಿದಿ, ವಿಜಯ ಕಾರ್ಯವ ಸಾಧಿಸಿದಿ. ಕರ್ಣನನ್ನು ಜಯಿಸುವೆನೆಂದು ನಿನ್ನ ಪೌರುಷ ನೀವುಗಳ ಬೇಡ. ಸುದ್ದಿಯನ್ನು ಮುಂದೆ ಪರಮಾತ್ಮ. ಕರ್ಣನನ್ನು ಜಯಿಸುವೆನೆಂದು ನಿನ್ನ ಪೌರುಷ ನೀವುಗಳ ಬೇಡ. ಕರ್ಣನನ್ನು ಮುಲಗಿನದೆಂದು ಜಗತ್ಕರ್ತ, ಬಿಡು ಬಿಡು ನಿನ್ನಯ ಬಿಂಕವ ಪಾಠ ಕೇಳಕ್ಕೆ ನಿನಗಿ ಬಂದ ನಾನು ಇಲ್ಲದೆ ನೀನು ಭಾವ ಕಾರ್ಯವ ಸಾಧಿಸಿದಿ, ವಿಜಯ ಕಾರ್ಯವ ಸಾಧಿಸಿದಿ. ಅರ್ಜುನ, ಜನಾರ್ದನ, ಕರ್ಣನನ್ನು ಕುಲಹೀನನೆಂದು ಹೀಯಾಳಿಸಬಾರದು. ಅದು ಏತಕ್ಕೆ ಪರಮಾತ್ಮ? ಪರಾಕ್ರಮಿ ಎಂಬ ರಕ್ತವು ಯಾವ ಕುಲದಲ್ಲಿ ಹುಟ್ಟಿದೆ? ತನ್ನ ನೈಜ ಬಲದಿಂದ ಸರ್ವರನ್ನೂ ಜಯಿಸಿ ರಾಜನಾಗಲಾರದೇನೋ ಕಿರೀಟಿ. ಆಹೋ ಲಕ್ಷ್ಮೀಕಾಂತನೇ, ಭದ್ರಾಕಾಂತನೇ, ಪಂಚದಿಂದ ಕರ್ಣನ ತಲೆಯನ್ನು ಗಗನಾಂತರಕ್ಕೆ ಹಾರಿಸಿದ್ದರೆ ಹಾರಿಸದಿದ್ದೊಡೆ ಪಾಪುರ ಬರದೆ ಉದರದಲ್ಲಿ ಪುಟ್ಟ ಸಾರ್ಥಕವಿರುವ
ನುಡಿದ ನುಡಿ ಚಟೆಯಾದರೆ ಹಾ ಈ ಕೆಡದೇಹಂ ಕೆಡವಲನೆ ಕೆಡವಸೈನ ಹೇ ನೋಡೆನ್ನ ವಚನ ವೀರ ಪ್ರಾರ್ಥನೆ ಕೇಳೋ ಇಲ್ಲಾಯ ಸರಿ ಸಮಯ ಇಲ್ಲ ಇಲ್ಲಾಯ ಸರಿ ಸಮಯ ಇಲ್ಲ ನೀನು ಸಾಮಾನ್ಯನೇ ಧನುಂಜಯನೇ ನೀನು ಸಾಮಾನ್ಯನೇ ರಥವನ್ನು ಬಿಡುವೆನು ನಾನೀಗಲೇ ನಮ್ಮ ಪಾಳ್ಯಕ್ಕೆ ಹೋಗೋಣ ಬಾ ಬೇಗನೆ ರಥವನ್ನು ಬಿಡುವೆನು ನಾನೀಗಲೇ ಪರಮಾತ್ಮ ವೀರ ಪ್ರಾರ್ಥನೆ ಕೇಳೋ ಫಲ ಫಲ ಕಲಿಪಾರ್ಥನೆ ಜಗತ್ಕರ್ತನೆ ಕರ್ಣ ನಮ್ಮ ಗೆಲ್ಲುವೆನೆಂದು ಛಲದಿಂದ ಮಾಡಿದ ನಿನ್ನ ಪ್ರತಿಜ್ಞೆಯನ್ನು ಭಕ್ತಿಯಿಂದ ನುಡಿದಿರುವಿ ನುಡಿದ ನುಡಿ ಚಟೆಯಾದರೆ ನುಡಿದ ನುಡಿಸಟೆಯಾದರೆ ಹ, ಎನ್ನ ತಲೆಗೆ ಕುಂದು ಬರುವುದು ಹ, ಇಲ್ಲದಿದ್ದರೆ ಅರ್ಜುನ ಜನಾರ್ದನ ಇಲ್ಲದಿದ್ದರೆ ಮಾಡುವುದಿದ್ದೇನಿದೆ ಫಲ್ಗುಣ ಪರಮಾತ್ಮ ಸಮಸಪ್ತಕರು ಪಾಠವನ್ನು ಮುಗಿಸಿ ತಮ್ಮ ತಮ್ಮ ಲೇಖೆ ಗೈದಿಗರು ಅರ್ಜುನ ಜನಾರ್ದನ ಗಳಿನ ವಾಗೆಯ ಮರಳಿಸಿ ಅಶ್ವವನ್ನು ಬಂಧಿಸಿ ನಮ್ಮ ಶಿಬಿರಕ್ಕೆ ರಥವನ್ನು ಬಿಡುವನು ಫಲ್ಗುಣ ಹೋಗೋಣ ನನಗೆ ಈ ಕ್ಷಣ ಆಹೋ ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ ಸುಭದ್ರಾಕಾಂತನೇ ಮನ್ನನ ಸಂತಕ್ಕೆ ಸಮಸತ್ವಕರನ್ನು ಜಯಿಸುವನಂತ ಸಂತೋಷದ ಉತ್ಪತ್ತಿ ಆಗದಂತೆ ಇರುವ ಕಾರಣ ಏನು? ಅದು ನಿನಗೆ ತಿಳಿಯಲು ಪಾರ್ಥ ಅಯ್ಯೋ ಚಿಂತಾಸ್ವರವಾದ ದುರ್ಲಕ್ಷಣಗಳ ತೋರುವುದಕ್ಕೆ ಮನಸ್ಸಿಗೆ ಇಂಥ ಸಂಶಯವೇನು? ಹಾ ನಾರಾಯಣ ಫಲ್ಗುಣ ಅಯ್ಯೋ ನಿಷ್ಕಾರಣವಾಗಿ ನೇತ್ರಗಳು ತಮ್ಮಂತಕ್ಕೆ ತಾವೇ ಕರೆಯುತ್ತಿರುವುದು ಹಾ ಕಂಠದಲ್ಲಿ ಕತ್ಕದ ಸ್ವರದಿಂದ ಮಾತುಗಳ ಸಿಲುಕಿ ಹೊರಬೀಳುತ್ತಿರುವುದು. ಜಗದೊಡೆಯನೇ ಮಧ್ಯಮ ಪಾಂಡವನೇ ಇದು ಅಲ್ಲದ ಜಠರ ದೊರಕುವಕ್ಕಾಗ್ನಿಯು ಪ್ರಜ್ವಲಿಸುತ್ತಿರುವುದು. ಹಾ ಜಗದೊಡೆಯನೇ ಕಲಿಪಾರ್ಥನೆ ಮೊಸದ ತರಂಗಗಳು ಒಡಲುವಲು ಉರಿದಂತಾಗಿ ಉಸಿರಾಡುವುದಕ್ಕೆ ಉಪವಾಸವಾಗುವುದು. ಹಾ ಪರಿತಾಪವು ಮುಸುಗಿ ಮನ ಮರಗಿ ಧೈರ್ಯವೂ ಕಳವಳಿಸುತ್ತಿರುವುದು. ಹಾ ದಶ ದಶೆಗೆ ನೋಡಲ ಕಣ್ಣಿಗೆ ಕತ್ತಲ ಒದಗುವುದು, ಧೈರ್ಯ ಅಡಗುವುದು ಅದರಾರಿಯೇ ದಶ ಜನಕ್ಕೆ ಬಳಸಬೇಡ ವಿಜಯನ ಆಶ್ಚರ್ಯ. ಎಲ್ಲ ಸಾರಥಿ ಸೋದರ ಹಳಿಯನಾದ ಅಭಿಮನ್ಯನು ಕಲಹದ ಅಳಿದ ಹೋದ ಸಂಗತಿಯನ್ನು ನರನಿಗೆ ಹೇಳಬಾರದು ಜಾಗೃತಿ. ಹೇಳಿದ ಕ್ಷಣಕ್ಕೆ ಎನ್ನ ಮೇಲೆ ಕೋಪಾಸ್ಥಲ ನಾನು ಆಗುವುದು. ಏನು ತಿಳಿಯದಂತೆ ಇವನ ಕಳವಳಿಕೆಗೆ ಉಪಶಾಂತಿಯನ್ನು ಬೇಡಿದ. ಕೆಲೈ
ಸರ್ವ ಅಭಿಜ್ಞನಾದ ಪ್ರಾಜ್ಞನೆ ಪರಮಾತ್ಮ ಸಮಸಪ್ತಕರೆಂಬ ಸಮರ್ಥರೊಡನೆ ಕಾದಾಡಿ ಕಲಹದ ಆಯಾಸದಿಂದ ಹೀಗಾಗಿರಬಹುದು. ನಿನಗೆ ತಿಳಿದ ಕಾರ್ಯದಾವದಿರುವುದು ಪರಮಾತ್ಮ. ಲಕ್ಷಣಗಳೇ ನಮಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ನಿನಗೆ ಎಂದಿಗೂ ತೋಚದೋ ಪಾರ್ಥ. ದುರದೊಳಹತಿ ಸಮರ್ಥ ಅಂಬು ಜಾಚ್ಯನಾದ ಸಾಂಬಸಕನೇ ಮಧ್ಯಮ ಪಾಂಡವನೇ, ಮಿತ್ತದ ಆಯಾಸದಿಂದ ಹೀಗಾಗಿರುವುದೆಂಬ ನಿನ್ನ ನುಡಿ ಮಾತ್ರ ಎಂದಿಗೆ ನಂಬಲಾರನು. ಅದು ಯಾತಕ್ಕೆ ಪಲ್ಗುಣ? ಅದು ಯಾತಕ್ಕೆಂದರೆ ವಿದ್ರತಿ ರಾತ್ರಿಯ ಚಂದ್ರದರ ನಡೆ ಬಂದೂರ ತರನಾದ ಕಾಯಕವನ್ನು ಎಸಗಿದನು. ಪುರಕ್ಕೆ ದಾಳಿಯಿಟ್ಟ ಮದಾಂಗನಾದ ನಿವಾತಕವಂತಕರೆಂಬ ರಕ್ಕಸರಾಮಗೊಳ್ಳಿದನು. ನಾರಾಯಣ ಅರ್ಜುನ ಸೂರರ ತಿಲ್ಲೆ ತೂಕುವಂತೆ ದೃಪದನ್ನು ನಿರ್ಮಿಸಿದ ಮತ್ತೆ ಯಂತ್ರವನ್ನು ಭೇದಿಸಿ ಸರಿದ ಬೆಲೆ ಭಕ್ತವನ್ನು ಭಾಗವಂತೆ ಮಾಡಿದನು. ಪರಮಾತ್ಮ ಪಲ್ಗುಣ ಮಂಡಲೇಖ ಪಿಚಂಡಿಯನ್ನು ಕಟ್ಟಿಕೊಂಡು ಹೋದ. ಭುಜಪಲ್ಲರ್ ದಂಡ ಪಾಂಡಿತ್ಯನಾದ ಚಿತ್ರಸೈನನ ಕಾದಾಡಿ ಗೆಲ್ಲದನು. ರೋಸ ಭೀಷಣನಾದ ಕಲಿ ಭೀಷ್ಮರನನ್ನು ಖಂಡನಗಳು ಜಯಿಸಿದನು. ಅಂದಿಗೆ ಉದ್ಭವಿಸಿದ ಆಯಾಸವಿನ್ಯಾತ ಉತ್ಕರ್ಷದ ಮಧುಸೂದನೇ, ಈಗ ಮಾತ್ರ ಕದನದ ಆಯಾಸವಲ್ಲ ಮತ್ತರ್ಸನೆ ಬುಧದಿಂದ ಯೋಚನೆಗೆ ಸ್ವಲ್ಪ ಏರೋ ಬೇಗನೆ. ಧನುಂಜಯ ಕೋಲೂರು ಮಲ್ಲಪ್ಪವರು ಈ ಸುಂದರವಾದ ಬೆಂಗಳೂರು ಹಾರ ಮತ್ತು ಬಂಗಾರ ಉಂಗುರವನ್ನು ಶ್ರೀಕೃಷ್ಣ ಪಾತ್ರ ಮಾಡಿದಂತರಿಗೆ ಬಹುಮಾನ ಪ್ರಕಾರ ಮಾಡಿರುತ್ತಾರೆ.